ಇನ್ನು ಭಾರತವನ್ನ ಕೆಣಕಿ ಬೆಕ್ಕಾಗಿರುವಂತಹ ಇದೇ ಪಾಕಿಸ್ತಾನದಲ್ಲಿ ಈಗ ಬಂಡಾಯದ ಬೇಗುದಿ ಜೋರಾಗಿದೆ. ಸೇನಾ ಸಿಬ್ಬಂದಿ ರಾಜೀನಾಮೆ ಮಧ್ಯೆ ಈಗ ಪಾಕ್ ಪ್ರಧಾನಿ ಮತ್ತೆ ಸೇನಾ ಮುಖ್ಯಸ್ಥನ ಮಧ್ಯೆ ಈಗ ಮುಸುಕಿನ ಗುದ್ದಾಟ ಕೂಡ ಬಯಲಿಗೆ ಬಿದ್ದಿದೆ. ಭಾರತ ಪ್ರತೀಕಾರಕ್ಕೆ ಬೆದರಿದ ಪಾಪಿಗಳು, ಯುದ್ಧದ ಭಯಕ್ಕೆ ಪಾಕ್ನಲ್ಲಿ ಅಸಮಾಧಾನ ಸ್ಫೋಟ, ಉಗ್ರ ರಾಷ್ಟ್ರದಲ್ಲಿ ಸಕ ರಾಜೀನಾಮೆ. ಪಹಲ್ಗಾಮ್ ದಾಳಿಯ ಬಳಿಕ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸ್ತಾ ಇರುವ ಪಾಕ್ ಸೇನೆಯನ್ನ ಗಡಿಯಲ್ಲಿ ಭಾರತದ ಯೋಧರು ಹಿಮ್ಮೆಟ್ಟಿಸುತ್ತಿದ್ದಾರೆ. ಭಾರತದ ಸೇನೆಯ ಈ ಸಮರಾಭ್ಯಾಸ ಪಾಕಿಸ್ತಾನಕ್ಕೆ ನಡುಕವನ್ನು ಉಂಟು ಮಾಡಿದೆ. ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ಭೀತಿ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಸೈನಿಕರ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕುಸಿದಿದೆ. ಇದರ ಪರಿಣಾಮವಾಗಿ 5,000ಕ್ಕೂ ಹೆಚ್ಚು ಪಾಕ್ ಸೇನಾ ಆಫೀಸರ್ ಸೈನಿಕರು ರಾಜೀನಾಮೆ ನೀಡಿದ್ದಾರಂತೆ. ಪಾಕ್ ಪ್ರಧಾನಿ ವರ್ಸಸ್ ಪಾಕ್ ಸೇನಾ ದಂಡನಾಯಕ. ಪಾಕಿಸ್ತಾನ ಸದ್ಯ ಅಧಿಕಾರದ ಲಾಲಸೆ, ಭ್ರಷ್ಟಾಚಾರ, ಆರ್ಥಿಕವಾಗಿ ಕುಗ್ಗಿದೆ. ಸದ್ಯ ಆ ಉಗ್ರ ರಾಷ್ಟ್ರಕ್ಕೆ ಯುದ್ಧ ಮಾಡುವಷ್ಟು ಶಕ್ತಿ ಇಲ್ಲ. ಪ್ರಧಾನಿ ಶಹಬಾಜ್ ಶರೀಫ್ಗೂ ಯುದ್ಧದ ಮನಸ್ಸಿಲ್ಲ. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಮಾತ್ರ ಯುದ್ಧದ ಅವಶ್ಯಕತೆ ಇದೆ. ಈ ಇಬ್ಬರ ಜಗಳದಿಂದ ಬೇಸತ್ತ ಸೇನಾ ಸಿಬ್ಬಂದಿ ರಾಜೀನಾಮೆ ನೀಡುತ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ಗೆ ಮಾಜಿ ಪ್ರಧಾನಿ ನವಾಜ್ ಸಲಹೆ. ಭಾರತದ ವಿರುದ್ಧ ನಿಲ್ಲದಂತೆ ನವಾಜ್ ಶರೀಫ್ ಸೂಚನೆ. ಇನ್ನು ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಲಿ ಪ್ರಧಾನಿ ಶಹಬಾಜ್ ಶರೀಫ್ಗೆ ಸಲಹೆಯೊಂದನ್ನು ನೀಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧ ಉದ್ದಟತನದ ಮಾತುಗಳನ್ನು ಆಡಬೇಡಿ, ಯುದ್ಧ ಘೋಷಣೆ ಬೇಡ, ಶಾಂತಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಪಾಕ್ ಸೇನಾ ದಂಗೆ. ಪಾಕ್ ಸೇನೆಯಲ್ಲಿನ ದಂಗೆ ಕಾರಣ ನೋಡೋದಾದ್ರೆ ಸೇನಾಧಿಕಾರಿಗಳ ಮಧ್ಯೆ ಅತೃಪ್ತಿ ಇದೆ. ಸೈನಿಕರಿಗಿಂತ ಹೆಚ್ಚು ಭಯೋತ್ಪಾದನೆ ಬಗ್ಗೆ ಒಲವು ಹಾಗೂ ಮೃದು ಧೋರಣೆ, ಮಿಲಿಟರಿಯೇತರ ಕಾರ್ಯ ಚಟುವಟಿಕೆಗಳಿಗೆ ಸೇನಾಧಿಕಾರಿಗಳು ಹೆಚ್ಚಿನ ಹೊತ್ತು ಕೊಡ್ತಾರೆ. ಅಲ್ಲದೆ ಸೇನಾಧಿಕಾರಿಗಳ ಮೇಲೆ ಶಸ್ತ್ರಾಸ್ತ್ರ ಖರೀದಿ, ಪನಾಮಾ ಪೇಪರ್ ಸೇರಿ ಹಲವು ಸರಣಿ ಭ್ರಷ್ಟಾಚಾರದ ಆರೋಪಗಳಿದೆ. ಕಾಶ್ಮೀರದ ಹೆಸರಲ್ಲಿ ರಾಜಕೀಯ ಮತ್ತು ಭಾರತ ಕೇಂದ್ರಿತ ನೀತಿ ಜಾರಿಗೆ ಸೇನೆ ಬಸವಳೆದಿದೆ. ಮತ್ತೆ ಅಣ್ವಸ್ತ್ರ ಜಪ ಮಾಡಿದ ಪಾಕ್ ರಕ್ಷಣಾ ಸಚಿವ. ಸದ್ಯ ಭಾರತದ ದಾಳಿ ಭೀತಿಯಲ್ಲಿ ಬೇಯುತ್ತಿರುವ ಪಾಕಿಸ್ತಾನ ಪತುರುಗುಟ್ಟಿದೆ. ಹೀಗಾಗಿ ಪಾಕ್ ಸರ್ಕಾರದ ಸಚಿವರು ಸೇರಿ ಹಲವು ನಾಯಕರು ಸಾಲು ಸಾಲು ಹೇಳಿಕೆ ನೀಡುತ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತೀಯ ಸೇನೆ ಸದ್ಯದಲ್ಲಿ ಯುದ್ಧ ಮಾಡಲಿದೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾದರೆ ಅಣ್ವಸ್ತ್ರ ಬಳಕೆ ಫಿಕ್ಸ್ ಅಂತ ಮತ್ತೆ ಅಣುಬಾಂಬ್ ಪ್ರಯೋಗದ ಬಗ್ಗೆ ಮಾತಾಡಿದ್ದಾರೆ. ಸದ್ಯ ಭಾರತ ಪಾಕ್ ಗಡಿಯುದ್ದಕ್ಕೂ ಸೇನೆ ಬಲವನ್ನು ಹೆಚ್ಚಿಸಿದೆ. ಹೀಗಾಗಿ ಪಾಕಿಸ್ತಾನ ಕೂಡ ಎಲ್ಒಸಿಗೆ ಯುದ್ಧ ಟ್ಯಾಂಕರ್, ಮಿಸೈಲ್ಗಳನ್ನು ರವಾನೆ ಮಾಡಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇನ್ನು ಭಾರತವನ್ನ ಕೆಣಕಿ ಬೆಕ್ಕಾಗಿರುವಂತಹ ಇದೇ ಪಾಕಿಸ್ತಾನದಲ್ಲಿ ಈಗ ಬಂಡಾಯದ ಬೇಗುದಿ ಜೋರಾಗಿದೆ. ಸೇನಾ ಸಿಬ್ಬಂದಿ ರಾಜೀನಾಮೆ ಮಧ್ಯೆ ಈಗ ಪಾಕ್ ಪ್ರಧಾನಿ ಮತ್ತೆ ಸೇನಾ ಮುಖ್ಯಸ್ಥನ ಮಧ್ಯೆ ಈಗ ಮುಸುಕಿನ ಗುದ್ದಾಟ ಕೂಡ ಬಯಲಿಗೆ ಬಿದ್ದಿದೆ. ಭಾರತ ಪ್ರತೀಕಾರಕ್ಕೆ ಬೆದರಿದ ಪಾಪಿಗಳು, ಯುದ್ಧದ ಭಯಕ್ಕೆ ಪಾಕ್ನಲ್ಲಿ ಅಸಮಾಧಾನ ಸ್ಫೋಟ, ಉಗ್ರ ರಾಷ್ಟ್ರದಲ್ಲಿ ಸಕ ರಾಜೀನಾಮೆ. ಪಹಲ್ಗಾಮ್ ದಾಳಿಯ ಬಳಿಕ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸ್ತಾ ಇರುವ ಪಾಕ್ ಸೇನೆಯನ್ನ ಗಡಿಯಲ್ಲಿ ಭಾರತದ ಯೋಧರು ಹಿಮ್ಮೆಟ್ಟಿಸುತ್ತಿದ್ದಾರೆ. ಭಾರತದ ಸೇನೆಯ ಈ ಸಮರಾಭ್ಯಾಸ ಪಾಕಿಸ್ತಾನಕ್ಕೆ ನಡುಕವನ್ನು ಉಂಟು ಮಾಡಿದೆ. ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ಭೀತಿ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಸೈನಿಕರ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕುಸಿದಿದೆ. ಇದರ ಪರಿಣಾಮವಾಗಿ 5,000ಕ್ಕೂ ಹೆಚ್ಚು ಪಾಕ್ ಸೇನಾ ಆಫೀಸರ್ ಸೈನಿಕರು ರಾಜೀನಾಮೆ ನೀಡಿದ್ದಾರಂತೆ. ಪಾಕ್ ಪ್ರಧಾನಿ ವರ್ಸಸ್ ಪಾಕ್ ಸೇನಾ ದಂಡನಾಯಕ. ಪಾಕಿಸ್ತಾನ ಸದ್ಯ ಅಧಿಕಾರದ ಲಾಲಸೆ, ಭ್ರಷ್ಟಾಚಾರ, ಆರ್ಥಿಕವಾಗಿ ಕುಗ್ಗಿದೆ. ಸದ್ಯ ಆ ಉಗ್ರ ರಾಷ್ಟ್ರಕ್ಕೆ ಯುದ್ಧ ಮಾಡುವಷ್ಟು ಶಕ್ತಿ ಇಲ್ಲ. ಪ್ರಧಾನಿ ಶಹಬಾಜ್ ಶರೀಫ್ಗೂ ಯುದ್ಧದ ಮನಸ್ಸಿಲ್ಲ. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಮಾತ್ರ ಯುದ್ಧದ ಅವಶ್ಯಕತೆ ಇದೆ. ಈ ಇಬ್ಬರ ಜಗಳದಿಂದ ಬೇಸತ್ತ ಸೇನಾ ಸಿಬ್ಬಂದಿ ರಾಜೀನಾಮೆ ನೀಡುತ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ಗೆ ಮಾಜಿ ಪ್ರಧಾನಿ ನವಾಜ್ ಸಲಹೆ.
ಭಾರತದ ವಿರುದ್ಧ ನಿಲ್ಲದಂತೆ ನವಾಜ್ ಶರೀಫ್ ಸೂಚನೆ. ಇನ್ನು ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಲಿ ಪ್ರಧಾನಿ ಶಹಬಾಜ್ ಶರೀಫ್ಗೆ ಸಲಹೆಯೊಂದನ್ನು ನೀಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧ ಉದ್ದಟತನದ ಮಾತುಗಳನ್ನು ಆಡಬೇಡಿ, ಯುದ್ಧ ಘೋಷಣೆ ಬೇಡ, ಶಾಂತಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಪಾಕ್ ಸೇನಾ ದಂಗೆ. ಪಾಕ್ ಸೇನೆಯಲ್ಲಿನ ದಂಗೆ ಕಾರಣ ನೋಡೋದಾದ್ರೆ ಸೇನಾಧಿಕಾರಿಗಳ ಮಧ್ಯೆ ಅತೃಪ್ತಿ ಇದೆ. ಸೈನಿಕರಿಗಿಂತ ಹೆಚ್ಚು ಭಯೋತ್ಪಾದನೆ ಬಗ್ಗೆ ಒಲವು ಹಾಗೂ ಮೃದು ಧೋರಣೆ, ಮಿಲಿಟರಿಯೇತರ ಕಾರ್ಯ ಚಟುವಟಿಕೆಗಳಿಗೆ ಸೇನಾಧಿಕಾರಿಗಳು ಹೆಚ್ಚಿನ ಹೊತ್ತು ಕೊಡ್ತಾರೆ. ಅಲ್ಲದೆ ಸೇನಾಧಿಕಾರಿಗಳ ಮೇಲೆ ಶಸ್ತ್ರಾಸ್ತ್ರ ಖರೀದಿ, ಪನಾಮಾ ಪೇಪರ್ ಸೇರಿ ಹಲವು ಸರಣಿ ಭ್ರಷ್ಟಾಚಾರದ ಆರೋಪಗಳಿದೆ. ಕಾಶ್ಮೀರದ ಹೆಸರಲ್ಲಿ ರಾಜಕೀಯ ಮತ್ತು ಭಾರತ ಕೇಂದ್ರಿತ ನೀತಿ ಜಾರಿಗೆ ಸೇನೆ ಬಸವಳೆದಿದೆ. ಮತ್ತೆ ಅಣ್ವಸ್ತ್ರ ಜಪ ಮಾಡಿದ ಪಾಕ್ ರಕ್ಷಣಾ ಸಚಿವ. ಸದ್ಯ ಭಾರತದ ದಾಳಿ ಭೀತಿಯಲ್ಲಿ ಬೇಯುತ್ತಿರುವ ಪಾಕಿಸ್ತಾನ ಪತುರುಗುಟ್ಟಿದೆ. ಹೀಗಾಗಿ ಪಾಕ್ ಸರ್ಕಾರದ ಸಚಿವರು ಸೇರಿ ಹಲವು ನಾಯಕರು ಸಾಲು ಸಾಲು ಹೇಳಿಕೆ ನೀಡುತ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತೀಯ ಸೇನೆ ಸದ್ಯದಲ್ಲಿ ಯುದ್ಧ ಮಾಡಲಿದೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾದರೆ ಅಣ್ವಸ್ತ್ರ ಬಳಕೆ ಫಿಕ್ಸ್ ಅಂತ ಮತ್ತೆ ಅಣುಬಾಂಬ್ ಪ್ರಯೋಗದ ಬಗ್ಗೆ ಮಾತಾಡಿದ್ದಾರೆ. ಸದ್ಯ ಭಾರತ ಪಾಕ್ ಗಡಿಯುದ್ದಕ್ಕೂ ಸೇನೆ ಬಲವನ್ನು ಹೆಚ್ಚಿಸಿದೆ. ಹೀಗಾಗಿ ಪಾಕಿಸ್ತಾನ ಕೂಡ ಎಲ್ಒಸಿಗೆ ಯುದ್ಧ ಟ್ಯಾಂಕರ್, ಮಿಸೈಲ್ಗಳನ್ನು ರವಾನೆ ಮಾಡಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಇನ್ನು ಭಾರತವನ್ನ ಕೆಣಕಿ ಬೆಕ್ಕಾಗಿರುವಂತಹ ಇದೇ ಪಾಕಿಸ್ತಾನದಲ್ಲಿ ಈಗ ಬಂಡಾಯದ ಬೇಗುದಿ ಜೋರಾಗಿದೆ. ಸೇನಾ ಸಿಬ್ಬಂದಿ ರಾಜೀನಾಮೆ ಮಧ್ಯೆ ಈಗ ಪಾಕ್ ಪ್ರಧಾನಿ ಮತ್ತೆ ಸೇನಾ ಮುಖ್ಯಸ್ಥನ ಮಧ್ಯೆ ಈಗ ಮುಸುಕಿನ ಗುದ್ದಾಟ ಕೂಡ ಬಯಲಿಗೆ ಬಿದ್ದಿದೆ. ಭಾರತ ಪ್ರತೀಕಾರಕ್ಕೆ ಬೆದರಿದ ಪಾಪಿಗಳು. ಯುದ್ಧದ ಭಯಕ್ಕೆ ಪಾಕ್ನಲ್ಲಿ ಅಸಮಾಧಾನ ಸ್ಫೋಟ. ಉಗ್ರ ರಾಷ್ಟ್ರದಲ್ಲಿ ರಾಜೀನಾಮೆ. ಪಹಲ್ಗಾಮ್ ದಾಳಿಯ ಬಳಿಕ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸ್ತಾ ಇರುವ ಪಾಕ್ ಸೇನೆಯನ್ನ ಗಡಿಯಲ್ಲಿ ಭಾರತದ ಯೋಧರು ಹಿಮ್ಮೆಟ್ಟಿಸುತ್ತಿದ್ದಾರೆ. ಭಾರತದ ಸೇನೆಯ ಈ ಸಮರಾಭ್ಯಾಸ ಪಾಕಿಸ್ತಾನಕ್ಕೆ ನಡುಕವನ್ನು ಉಂಟು ಮಾಡಿದೆ. ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ಭೀತಿ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಸೈನಿಕರ ಮನೋಸ್ಥೈರ್ಯ ಸಂಪೂರ್ಣವಾಗಿ ಕುಸಿದಿದೆ. ಇದರ ಪರಿಣಾಮವಾಗಿ 5,000ಕ್ಕೂ ಹೆಚ್ಚು ಪಾಕ್ ಸೇನಾ ಆಫೀಸರ್ ಸೈನಿಕರು ರಾಜೀನಾಮೆ ನೀಡಿದ್ದಾರಂತೆ. ಪಾಕ್ ಪ್ರಧಾನಿ ವರ್ಸಸ್ ಪಾಕ್ ಸೇನಾ ದಂಡನಾಯಕ. ಪಾಕಿಸ್ತಾನ ಸದ್ಯ ಅಧಿಕಾರದ ಲಾಲಸೆ, ಭ್ರಷ್ಟಾಚಾರ, ಆರ್ಥಿಕವಾಗಿ ಕುಗ್ಗಿದೆ. ಸದ್ಯ ಆ ಉಗ್ರ ರಾಷ್ಟ್ರಕ್ಕೆ ಯುದ್ಧ ಮಾಡುವಷ್ಟು ಶಕ್ತಿ ಇಲ್ಲ. ಪ್ರಧಾನಿ ಶಹಬಾಜ್ ಶರೀಫ್ಗೂ ಯುದ್ಧದ ಮನಸ್ಸಿಲ್ಲ. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಮಾತ್ರ ಯುದ್ಧದ ಅವಶ್ಯಕತೆ ಇದೆ. ಈ ಇಬ್ಬರ ಜಗಳದಿಂದ ಬೇಸತ್ತ ಸೇನಾ ಸಿಬ್ಬಂದಿ ರಾಜೀನಾಮೆ ನೀಡುತ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ಗೆ ಮಾಜಿ ಪ್ರಧಾನಿ ನವಾಜ್ ಸಲಹೆ. ಭಾರತದ ವಿರುದ್ಧ ನಿಲ್ಲದಂತೆ ನವಾಜ್ ಶರೀಫ್ ಸೂಚನೆ. ಇನ್ನು ಪಾಕ್ನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಲಿ ಪ್ರಧಾನಿ ಶಹಬಾಜ್ ಶರೀಫ್ಗೆ ಸಲಹೆಯೊಂದನ್ನು ನೀಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧ ಉದ್ದಟತನದ ಮಾತುಗಳನ್ನು ಆಡಬೇಡಿ, ಯುದ್ಧ ಘೋಷಣೆ ಬೇಡ, ಶಾಂತಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಪಾಕ್ ಸೇನಾ ದಂಗೆ. ಪಾಕ್ ಸೇನೆಯಲ್ಲಿನ ದಂಗೆ ಕಾರಣ ನೋಡೋದಾದ್ರೆ ಸೇನಾಧಿಕಾರಿಗಳ ಮಧ್ಯೆ ಅತೃಪ್ತಿ ಇದೆ. ಸೈನಿಕರಿಗಿಂತ ಹೆಚ್ಚು ಭಯೋತ್ಪಾದನೆ ಬಗ್ಗೆ ಒಲವು ಹಾಗೂ ಮೃದು ಧೋರಣೆ, ಮಿಲಿಟರಿಯೇತರ ಕಾರ್ಯ ಚಟುವಟಿಕೆಗಳಿಗೆ ಸೇನಾಧಿಕಾರಿಗಳು ಹೆಚ್ಚಿನ ಹೊತ್ತು ಕೊಡ್ತಾರೆ. ಅಲ್ಲದೆ ಸೇನಾಧಿಕಾರಿಗಳ ಮೇಲೆ ಶಸ್ತ್ರಾಸ್ತ್ರ ಖರೀದಿ, ಪನಾಮಾ ಪೇಪರ್ ಸೇರಿ ಹಲವು ಸರಣಿ ಭ್ರಷ್ಟಾಚಾರದ ಆರೋಪಗಳಿದೆ. ಕಾಶ್ಮೀರದ ಹೆಸರಲ್ಲಿ ರಾಜಕೀಯ ಮತ್ತು ಭಾರತ ಕೇಂದ್ರಿತ ನೀತಿ ಜಾರಿಗೆ ಸೇನೆ ಬಸವಳೆದಿದೆ. ಮತ್ತೆ ಅಣ್ವಸ್ತ್ರ ಜಪ ಮಾಡಿದ ಪಾಕ್ ರಕ್ಷಣಾ ಸಚಿವ. ಸದ್ಯ ಭಾರತದ ದಾಳಿ ಭೀತಿಯಲ್ಲಿ ಬೇಯುತ್ತಿರುವ ಪಾಕಿಸ್ತಾನ ಪತುರುಗುಟ್ಟಿದೆ. ಹೀಗಾಗಿ ಪಾಕ್ ಸರ್ಕಾರದ ಸಚಿವರು ಸೇರಿ ಹಲವು ನಾಯಕರು ಸಾಲು ಸಾಲು ಹೇಳಿಕೆ ನೀಡುತ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಭಾರತೀಯ ಸೇನೆ ಸದ್ಯದಲ್ಲಿ ಯುದ್ಧ ಮಾಡಲಿದೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾದರೆ ಅಣ್ವಸ್ತ್ರ ಬಳಕೆ ಫಿಕ್ಸ್ ಅಂತ ಮತ್ತೆ ಅಣುಬಾಂಬ್ ಪ್ರಯೋಗದ ಬಗ್ಗೆ ಮಾತಾಡಿದ್ದಾರೆ. ಸದ್ಯ ಭಾರತ ಪಾಕ್ ಗಡಿಯುದ್ದಕ್ಕೂ ಸೇನೆ ಬಲವನ್ನು ಹೆಚ್ಚಿಸಿದೆ. ಹೀಗಾಗಿ ಪಾಕಿಸ್ತಾನ ಕೂಡ ಎಲ್ಒಸಿಗೆ ಯುದ್ಧ ಟ್ಯಾಂಕರ್, ಮಿಸೈಲ್ಗಳನ್ನು ರವಾನೆ ಮಾಡಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.